ಯಾರು ಬೇಕಾದ್ರೆ ಕಲಿಬೋದು ಇಂಗ್ಲೀಷು, ಅದೇನಂತ ಬ್ರಹ್ಮವಿದ್ಯೆ ಅಲ್ವೇ ಅಲ್ಲ. ಏನಕ್ಕೆ ಕಲಿಬೇಕು ಇಂಗ್ಲೀಷು? ನೀವು ಏನೇ ಮಾಡ್ತೀರ ಅಂತಂದ್ರೂ ಅಲ್ಲಿ ನಿಮಗೆ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇಂಗ್ಲೀಷಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ನಿಮ್ಮ ಚಾನಲ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಹೌದು ಕನ್ನಡದಲ್ಲೂ ಅನುವಾದ ಆಗಿರುತ್ತೆ, ಇಲ್ಲ ಅಂತಲ್ಲ. ಸ್ವಲ್ಪ ಬೇಕು, ನೀವು ಮುಂದೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ಕಲೀರಿ, ಒಂದು 2-3 ತಿಂಗಳು ಟೈಮ್ ಇನ್ವೆಸ್ಟ್ ಮಾಡಿ. ಇಂಗ್ಲೀಷ್ ಬೇಸಿಕ್ ಬಂತಾ, ನಿಮಗೇನು ಹೈ ಫಂಡು ಬೇಕು ಅಂತಲ್ಲ, ನಿಮ್ಗೆ ಅಲ್ಲಿ ಬರೆದಿರೋದು ಓದಿ ಅರ್ಥ ಮಾಡ್ಕೊಳ್ಳೋ ಸ್ಟೆಬಿಲಿಟಿ ಇದ್ದರೆ ಸಾಕು, ಮಾಡ್ಬೋದು. ಅವ್ರು ಹಂಗೆ ಮಾಡಿದ್ರು. ಅವ್ರದ್ದು ಇನ್ನೂ ಇಂಟ್ರೆಸ್ಟಿಂಗ್ ಕೇಳ್ತೀನಿ ನೋಡಿ. ನಾನು ಇನ್ಸ್ಟಾಗ್ರಾಮ್ ಶುರು ಮಾಡಿದ್ದೆ, ಇನ್ಸ್ಟಾಗ್ರಾಮಿಂದ ಅರ್ನಿಂಗ್ಸ್ ಬರೋಕ್ಕೆ ಶುರು ಆಗಿತ್ತು. ಬೇರೆ ಎಲ್ಲ ನಾನು ಡಿಜಿಟಲ್ ಪ್ರಾಡಕ್ಟ್ಸಲ್ಲಿ ಮಾಡ್ತಿದ್ದೆ. ಅವ್ರು ಒಂದೇ ಕೇಳಿದ್ರು, ನಮಗೂ ಹೇಳ್ಕೊಡ್ತೀರಾ ಇನ್ಸ್ಟಾಗ್ರಾಮು? ಕಲಿಯೋ ಕುತೂಹಲ ಅವ್ರಿಗೆ. ಇನ್ಸ್ಟಾಗ್ರಾಮ್ ಶುರು ಮಾಡಿದ್ರು. ಇವತ್ತು ಇನ್ಸ್ಟಾಗ್ರಾಮಲ್ಲೂ 40,000ಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಹೀಗೆ ಯಾವುದೋ ಒಂದು ವಿಡಿಯೋ ನಾನು ಹೇಳಿದೆ ಅಫಿಲಿಯೇಟ್ ಮಾರ್ಕೆಟಿಂದ ದುಡ್ಡು ಮಾಡ್ಬೋದು. ಮತ್ತೆ ವ್ಯಕ್ತಿ ಕೇಳಿದ್ರು, ಸರ್ ನಮಗೂ ಮಾಡಬೇಕು. ಕಲ್ತರು ಸರ್, ಮಾಡಿದ್ರು. ಅವರು ಈ ಇಡೀ ಇದರಲ್ಲಿ ನಂದು ಈ ಸ್ಕಿಲ್ ಇಲ್ಲ ಅಂತ ಅವ್ರು ಯೋಚನೆ ಮಾಡಲಿಲ್ಲ, ನಾನು ಇದನ್ನು ಕಲಿಬೋದಲ್ಲ ಅಂತ ಯೋಚನೆ ಮಾಡಿದ್ರು. ಆಮೇಲೆ ಒಂದು ಮಾತು ಹೇಳಿದರು, ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ ಸೋಷಿಯಲ್ ಮೀಡಿಯಾದ ನಾವು ದುಡ್ಡು ಮಾಡ್ತೀವಿ ಅಂತಂದ್ಬಿಟ್ಟು, ಈಗ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಮಾಡ್ತೀವಿ ಅಂತಂದ್ಬಿಟ್ಟು. ಸೊ ಹೀಗೆ ಭಯಂಕರ ಪೊಟೆನ್ಷಿಯಲ್ ಇದೆ. ಸುಮಾರು ಸ್ಟೋರೀಸ್ ಇದೆ. ಇನ್ನೊಬ್ಬರು ಕನ್ನಡದವರು, ಉತ್ತರ ಕರ್ನಾಟಕ, ಆಲ್ಮೋಸ್ಟ್ ಒಂದು 7-8 ವರ್ಷ ಗೌರ್ಮೆಂಟ್ ಜಾಬು ಟ್ರೈ ಮಾಡಿದ್ರು, ಚೆನ್ನಾಗಿ ಓದಿದ್ರು, ಎಲ್ಲ ಮಾಡಿದ್ರು, ಸಿಗಲಿಲ್ಲ. ಎಲ್ಲೋ ಒಂದು ಕಡೆ ಪಾಪ ಮಿಸ್ ಆಗಿಬಿಡೋದು. ಸರಿ ಅಂತಂದ್ಬಿಟ್ಟು ಯೂಟ್ಯೂಬ್ ಬಗ್ಗೆ ಗೊತ್ತಾಯಿತು, ನಮ್ಮ ಹತ್ರ ಕಲಿಯಕ್ಕೆ ಬಂದರು.